ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಾದಂತಹ ಬೆಳವಣಿಗೆಗಳ ಬಗ್ಗೆ ನೋಡಿದ್ರಿ. ವಿರೋಧ ಪಕ್ಷ ಬಿಜೆಪಿ ಕೂಡ ಏನು ಕಡಿಮೆ ಇಲ್ಲ. ಇತ್ತೀಚೆಗಷ್ಟೇ ಬಿಜೆಪಿ ಶಾಸಕ ಯತ್ನಾಳ್ ಅವರನ್ನು ಪಕ್ಷದ ಹೈಕಮಾಂಡ್ ಮುಲಾಜಿಲ್ಲದೆ 6 ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಿತ್ತು. ಅದಾದ ನಂತರದ ಬೆಳವಣಿಗೆಗಳು ಏನು ಅಂತ ನೋಡೋಣ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಈಗ ಬಿರುಗಾಳಿಯಂತೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಭಿನ್ನರು ಮೀಟಿಂಗ್ ಮಾಡ್ತಾರಂತೆ. ಬಟ್ ರಮೇಶ್ ಜಾರಕಿಹೊಳಿ ಹೇಳಿದಾರಪ್ಪ, ಹೈಕಮಾಂಡ್ನ ಪ್ರಶ್ನೆ ಮಾಡುವಂಥದ್ದು ನನ್ನ ಕೈಲಿ ಏನೂ ಇಲ್ಲ ಅಂತ. ಬಿಜೆಪಿ ಭಿನ್ನರ ತಂಡದಿಂದ ಯತ್ನಾಳ್ ಬಚಾವೋ. ಈಗ ಮಾತಿನ ಸ್ಟೈಲ್ ಎಲ್ಲ ಡಿಫರೆಂಟ್ ಆಗಿದೆ, ತುಂಬಾ ಚೇಂಜ್ ಆಗಿರುತ್ತೆ. ಯತ್ನಾಳ್ ಉಚ್ಚಾಟನೆ ವಾಪಸ್ಸಾತಿಗೆ ಇರುವ ಮಾರ್ಗಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ವಿರುದ್ಧವೇ ಹೋರಾಟಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್ ಅಂತಂದ್ರೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಆಪ್ತರ ಸಭೆಯಿಂದಲೂ ದೂರ ಉಳಿದಿದ್ದಾರೆ ಯತ್ನಾಳ್ ಅವರು. ಚಿಂಚೋಳಿನಲ್ಲಿದ್ದಾರಂತೆ, ಕಲಬುರಗಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಯಾರ ಸಂಪರ್ಕಕ್ಕೂ ಯತ್ನಾಳ್ ಅವರು ಸಿಗ್ತಿಲ್ಲ. ಚಿಂಚೋಳಿ ಅತಿಥಿ ಗೃಹದಲ್ಲಿ ಯತ್ನಾಳ್ ಏಕಾಂಗಿಯಾಗಿ ವಾಸ್ತವ್ಯ ಹೂಡಿದ್ದಾರೆ. ಬಟ್ ಅವರ ಬೆಂಬಲಿಗರಿದ್ರಲ್ಲ, ಅವರ ಸಿಂಡಿಕೇಟ್ ಇತ್ತಲ್ಲ, ಅವರೆಲ್ಲರೂ ಕೂಡ ಈಗ ಏನೋ ಸಭೆ ಮಾಡಿ ನನ್ನ ಪ್ರಕಾರ ಹೈಕಮಾಂಡ್ ವಿರುದ್ಧ ನಿಲ್ತಾರೆ ಅಂತನಲ್ಲ, ಒಂದು ಮನವಿಯನ್ನು ಹೈಕಮಾಂಡ್ಗೆ ಮಾಡ್ಕೋಬೇಕಾಗತ್ತೆ. ಇವರೆಲ್ಲ ಹೋಗ್ಬಿಟ್ಟು ಒಂದು ಮನವಿ ಮಾಡಿಕೊಂಡು ಉಚ್ಚಾಟನೆಯ ನಿರ್ಧಾರವನ್ನು ವಾಪಸ್ ಮಾಡಿ ಅಂತಂದ್ರೂ ಕೂಡ ನನ್ನ ಪ್ರಕಾರ ಸಡನ್ನಾಗಿ ಆ ತೀರ್ಮಾನಕ್ಕೆ ಹೈಕಮಾಂಡ್ ಬರಲ್ಲ. ಈಗ ಆಮೇಲೆ ಆ ಬಣದಲ್ಲಿ ಗುರುತಿಸ್ಕೊಂಡಿರೋರೆಲ್ಲ ಸೋತವ್ರೆ. ಚಲಾವಣೆಯಲ್ಲಿ ಇಲ್ಲದ ನಾಣ್ಯಕ್ಕೆ ಎಷ್ಟು ಬೆಲೆ ಅಂತ ನಮಗೆ ಗೊತ್ತಿದೆ. ಖಂಡಿತವಾಗಿ. ಹಾಗಾಗಿ ಇವರ ಮನವಿಗೆ ಎಷ್ಟು ಮಣೆ ಹಾಕುತ್ತೆ ಹೈಕಮಾಂಡ್ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಅಂಡ್ ಆ ನಿರ್ಧಾರ ತಗೋಬೇಕಾದ್ರೆ ಅಮಿತ್ ಶಾ ಅವರ ಗಮನಕ್ಕೆಲ್ಲ ಬರದೇ ತಗೊಳಕ್ ಸಾಧ್ಯನೇ ಇಲ್ಲ. ಆಮೇಲೆ ಯತ್ನಾಳ್ ಮೇಲಿನ ನಿಷ್ಠೆ ಎಷ್ಟು ತೆಳುವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಯತ್ನಾಳ್ ಉಚ್ಚಾಟನೆಯ ಬಳಿಕ ನಿಜಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಇದೆಯಾ? ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ಯತ್ನಾಳ್ ಅವರ ಬೆಂಬಲಿಗರೇ ತಣ್ಣಗಾದಂಗೆ ಕಂಡು ಬರ್ತಾ ಇದೆ. ಆದರೂ ಕೂಡ ಯತ್ನಾಳ್ ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನಗಳು ಹೇಗೆ ನಡೀತಾ ಇದೆ, ಯಾರ ನಾಯಕತ್ವದಲ್ಲಿ ಅಂತ? ಅರವಿಂದ್, ಬಿರುಗಾಳಿ ಅಂತಂದ್ರೆ ದೊಡ್ಡ ಮಟ್ಟದ ಸಂಚಲನ ಯತ್ನಾಳ್ ಉಚ್ಚಾಟನೆ ಪ್ರಕರಣ ಸೃಷ್ಟಿ ಮಾಡಿದೆ ರಾಜ್ಯ ಬಿಜೆಪಿಯಲ್ಲಿ. ಯಾಕೆಂದ್ರೆ ಎರಡೂ ಬಣಗಳದವರು ಕೂಡ ಒಂದು ರೀತಿಯಲ್ಲಿ ತಣ್ಣಗಾಗಿದ್ದಾರೆ. ವಿಜೇಂದ್ರ ಖುದ್ದಾಗಿ ಅವರು ಕೂಡ ತಣ್ಣಗಾಗಿದ್ದಾರೆ. ಇನ್ನು ಈ ಕಡೆನೂ ಶೋಕಾಸ್ ನೋಟಿಸ್, ಆ ಕಡೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಈ ಮಧ್ಯೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತಹ ಅತಿ ದೊಡ್ಡ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಉಚ್ಚಾಟನೆ ನಂತರದಲ್ಲಿ ಒಂದಷ್ಟು ವಿದ್ಯಮಾನಗಳು ಆಗ್ತಾ ಇದಾವಲ್ಲ, ಅವು ಕೂಡ ಪರಿಣಾಮ ಆಗ್ತಾ ಇದಾವೆ. ಯಾಕೆಂದ್ರೆ ಪಂಚಮಸಾಲಿ ಸಮುದಾಯ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಆ ಹೈಕಮಾಂಡ್ಗೆ ಗಡುವು ಕೊಟ್ಟಿದೆ. 10ನೇ ತಾರೀಕು ಒಳಗಡೆ ನಿರ್ಧಾರ ವಾಪಸ್ ತೆಗೆದುಕೋಬೇಕು ಅಂತ. ಜೊತೆಗೆ ವಿಜಯಪುರದಲ್ಲಿ 180 ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ. ಜೊತೆಗೆ ಅವರ ಪಡೆ ಭಿನ್ನರ ತಂಡ ಅಂತ ಏನು ಗುರುತಿಸಿಕೊಂಡಿದ್ರು, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಮಂಗರಪ್ಪ, ಬಿ.ಪಿ. ಹರೀಶು, ಜಿ.ಎಂ. ಸಿದ್ದೇಶ್ವರು ಇವರೆಲ್ಲರೂ ಸೇರ್ಕೊಂಡು ಒಂದು ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ತೆಗೆದುಕೋಬೇಕು ಅನ್ನುವಂಥ ಚರ್ಚೆ ಮಾಡಿದ್ದಾರೆ. ಆದರೆ ಮೀಟಿಂಗ್ ನ ಕುಮಾರ್ ಮಂಗರಪ್ಪ ನಿವಾಸದಲ್ಲಿ ತೆಗೆದುಕೋಬೇಕಾ ಅಥವಾ ಬೇರೆ ಕಡೆ ಗೌಪ್ಯ ಸ್ಥಳದಲ್ಲಿ ಮಾಡ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗ್ತಿಲ್ಲ. ಯಾಕಂದ್ರೆ ಅವರ ಬಣದವರು ಯಾರು ಕೂಡ ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ. ನಿನ್ನೆ ರಮೇಶ್ ಜಾರಕಿಹೊಳಿ ಏನೇನು ಮಾಹಿತಿ ಕೊಟ್ಟರು ಅಷ್ಟೇ ಮಾಹಿತಿ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಸಭೆ ಮಾಡ್ತಾರೆ. 3 ಹಂತದಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸೋದು ಖುದ್ದು ರಮೇಶ್ ಯತ್ನಾಳ್ ಅವ್ರ ಮೂಲಕನೇ, ಅವರಿಂದನೇ ಹೈಕಮಾಂಡ್ಗೆ ಪತ್ರ ಬರೆಸಿ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ಮನವಿ ಮಾಡೋದು. ಇದಲ್ಲದೆ ಬೇರೆ ಬೇರೆ ಬಿಜೆಪಿಯ ಹಿರಿಯ ನಾಯಕರು, ಬೇರೆ ಬೇರೆ ರಾಜ್ಯಗಳ ನಾಯಕರ ಮೂಲಕನೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥದ್ದು. ಇದೇನು ಆಗ್ಲಿಲ್ಲ ಅಂದ್ರೆ ಖುದ್ದಾಗಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿ ಒಂದು ತೀರ್ಮಾನಕ್ಕೆ ಬರೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೇವೆ ಅನ್ನುವಂತ ಎಚ್ಚರಿಕೆ ಕೊಡೋದು. ಇದು ಆಗೋದಿಲ್ಲ. ಆದ್ರೂ ಕೂಡ ಇದು ಒಂದು ಅವಕಾಶ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಒತ್ತಡ ಹಾಕಿ ಉಚ್ಚಾಟನೆ ವಾಪಸ್ ತೆಗೆದುಕೋಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅವ್ರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ, ಅವರ ಹೋರಾಟಕ್ಕೆ ಹಿನ್ನಡೆ ಆಗಿದೆ. ಹಾಗಾಗಿ ಏನಾದರೂ ಒಂದು ಮಾಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರ ನಿರ್ಧಾರ, ಅವರ ಹೋರಾಟ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಕಾದು ನೋಡಬೇಕು. ಜೊತೆಗೆ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ. ಉಚ್ಚಾಟನೆ ಆಗಿರುವಂತಹ ನಾಯಕರ ಒಬ್ಬರ ಪರವಾಗಿ ಹಾಲಿ ಬಿಜೆಪಿಯಲ್ಲಿ ಇರುವಂತವರು ಸಭೆ ಮಾಡೋದು ಕೂಡ ಒಂದು ರೀತಿಯಲ್ಲಿ ಪಕ್ಷದ ಶಿಸ್ತು ಉಲ್ಲಂಘನೆ. ಹಾಗಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಏನ್ ಮಾಡುತ್ತೆ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್. ಈಗ ಕಾಲ ಮಿಂಚ್ ಹೋಗಿದೆ. ನನ್ನ ಪ್ರಕಾರ ಅವ್ರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳು, ಅವ್ರಿಗೆಲ್ಲರಿಗೂ ಇದ್ರ ವಾಸನೆ ಇತ್ತು. ಉಚ್ಚಾಟನೆ ಆಗ್ತಾರೆ ಅಂತ ಗೊತ್ತಿತ್ತು. ಆಮೇಲೆ ಯತ್ನಾಳ್ ಅವರು ಒಂದ್ಸರ್ತಿ ಮಾತಾಡಿದ್ರಪ್ಪ, ನನ್ನನ್ನು ಉಚ್ಚಾಟನೆ ಮಾಡಿದ್ರೆ ಏನ್ರಿ ಆಗುತ್ತೆ, ಏನೂ ಆಗಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನಗಳು ಹೈಕಮಾಂಡ್ ಆದೇಶಕ್ಕೂ ಮೊದಲೇ ಆಗಬೇಕಾಗಿತ್ತು. ಈಗಂತೂ ಉಚ್ಚಾಟನೆ ಆಗಿದೆ. ಇನ್ನೂ 1-2-3 ಜನ ಸರ್ತಿ ಸಾಲ ನಿಂತಿದ್ದಾರೆ. ಅವ್ರ ವಿರುದ್ಧ ಯಾವಾಗ ಹೈಕಮಾಂಡ್ ತೀರ್ಮಾನ ತಗೊಳುತ್ತೋ ಗೊತ್ತಿಲ್ಲ. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ನೋಡೋಣ. ಆಯ್ಕೆ ಇದೆ, ಅದು ಇಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತ ನೋಡೋಣ. ಬಟ್ ಯತ್ನಾಳ್ ಅವರ ಶಾಸಕತ್ವ ಸ್ಥಾನ ಮಾತ್ರ ಅಬಾಧಿತ, ಏನೂ ಆಗಲ್ಲ.